ಸ್ನೇಹಿತರೆ, ಬೆಳೆ ಪರಿಹಾರ ಪಡೆದುಕೊಳ್ಳುವ ರೈತರು ಈ ಮಾಹಿತಿ ನೋಡ್ಕೊಳ್ಬೇಕು. ಹೌದು ಸ್ನೇಹಿತರೆ, ಇಲ್ಲಿ 2025-26ನೇ ಸಾಲಿನ ಬೆಳೆ ಪರಿಹಾರ ಪಡೆಯುವಂಥ ರೈತರು ಈ ಒಂದು ಸರ್ವೆ ನಂಬರ್ ಮೂಲಕ ಬೆಳೆ ಸಮೀಕ್ಷೆ ಆಗಿದೆ ಅಥವಾ ಇಲ್ಲ ಅಂತ, ಏನಾದರೂ ಬೆಳೆ ಸಮೀಕ್ಷೆ ಆಗಿಲ್ಲ ಅಂತಂದರೆ ಬೆಳೆ ಪರಿಹಾರ ಸಿಗೋದಿಲ್ಲ. ಸ್ನೇಹಿತರೆ, ನಿಮಗೆ ಬೆಳೆ ಪರಿಹಾರ ಪಡೆದುಕೊಳ್ಬೇಕು ಅಂತಂದ್ರೆ ಖಂಡಿತವಾಗಿಯೂ ಬೆಳೆ ಸಮೀಕ್ಷೆ ನಡೆಸಬೇಕು. ಬೆಳೆ ಸಮೀಕ್ಷೆ ಒಂದು ವೇಳೆ ಬೆಳೆ ಸಮೀಕ್ಷೆ ಆಗಿಲ್ಲ ಅಂತಂದರೆ, ಬೆಳೆ ಸಮೀಕ್ಷೆ ಆಗಿ ಅಪ್ರೂವ್ಡ್ ಆಗಿಲ್ಲ ಅಂತಂದರೆ ನಿಮಗೆ ಬೆಳೆ ಪರಿಹಾರ ಸಿಗೋದಿಲ್ಲ. ಅದಕ್ಕಾಗಿ ನೀವು ಬೆಳೆ ಪರಿಹಾರ ಪಡಿಬೇಕು ಅಂತಂದ್ರೆ ನೀವು ಬೆಳೆ ಸಮೀಕ್ಷೆ ಚೆಕ್ ಮಾಡ್ಕೊಳ್ಳಿ. ಬೆಳೆ ಸಮೀಕ್ಷೆ ಆಗಿಲ್ಲ ಅಂದರೆ ಅಲ್ಲೇ ಆ ಒಂದು ಬೆಳೆ ಸಮೀಕ್ಷೆ ಮಾಡುವಂಥವ್ರು ನಂಬರ್ ಇರುತ್ತೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಇಲ್ಲಿ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಯಾವ ರೀತಿ ನೀವು ಬೆಳೆ ಸಮೀಕ್ಷೆ ಆಗಿದೆ ಅಥವಾ ಇಲ್ಲ ಅಂತ ತಿಳ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಅಪ್ಲಿಕೇಶನ್ ಇದೆ ಸ್ನೇಹಿತರೆ, ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು, ಬೆಳೆ ದರ್ಶಕ ಅನ್ನೋ ಒಂದು ಅಪ್ಲಿಕೇಶನ್ ಇದೆ ನೋಡಿ. ಬೆಳೆ ದರ್ಶಕ 2025-26ನೇ ಸಾಲಿನ ಒಂದು ಬೆಳೆ ಸಮೀಕ್ಷೆ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೋದು. ಮತ್ತು ನೀವು ಕೂಡ ಬೆಳೆ ಸಮೀಕ್ಷೆ ಮಾಡುವಂಥ ಒಂದು ಅಪ್ಲಿಕೇಶನ್ ಕೂಡ ಇದೆ. ನೀವೇ ಸ್ವತಃ ನೀವು ಬೆಳೆ ಸಮೀಕ್ಷೆ ಕೂಡ ನೀವು ಮಾಡ್ಕೊಳ್ಬಹುದು. ಜೈಂಟ್ ಅಕೌಂಟ್ ಇಲ್ಲ ಅಂತಂದರೆ ನೀವು ಮಾಡ್ಕೊಳ್ಬೋದು. ಒಂದು ಜೈಂಟ್ ಖಾತೆ ಇತ್ತು ಅಂತಂದ್ರೆ ನಿಮ್ಗೆ ಜೈಂಟ್ ಪಾಣಿ ಇದ್ದರೆ ನಿಮ್ಗೆ ಮೊಬೈಲ್ ಮೂಲಕ ಮಾಡೋಕ್ಕೆ ಬರೋದಿಲ್ಲ. ಅವರು ಯಾರನ್ನ ಆಯ್ಕೆ ಮಾಡಿರ್ತಾರೆ ಅವ್ರ ಮುಖಾಂತರನೇ ನೀವು ಮಾಡಬೇಕಾಗತ್ತೆ. ಯಾರಾದರೂ ಸಿಂಗಲ್ ಒಂದು ಪಾಣಿ ಇತ್ತಂತಂದ್ರೆ ಅವರು ಸ್ವತಃ ಮೊಬೈಲ್ನಲ್ಲೇ ಮಾಡ್ಕೊಳ್ಬೋದು. ಸ್ನೇಹಿತರೆ, ಈಗ ಒಂದು ಸ್ಟೇಟಸ್ ನೀವು ಆಗಿದೆ ಅಥವಾ ಇಲ್ಲ, ಅದು ಬೆಳೆ ಪರಿಹಾರ ಪಡ್ಕೊಳ್ಬೇಕಂತಂದ್ರೆ ಬೆಳೆ ಸಮೀಕ್ಷೆ ಆಗೋದು ಅತಿ ಮುಖ್ಯವಾಗಿರ್ತದೆ. ಆ ಬೆಳೆ ಸಮೀಕ್ಷೆನೂ ಕೂಡ ನೀವು ಆಗಿದೆ ಇಲ್ಲ ಅಂತ ನೀವು ತಿಳಿದುಕೊಳ್ಳಿ, ಅದ್ರ ಫೋಟೋ ಸಮೇತ. ಮತ್ತು ಅಲ್ಲಿ ಏನಾದರೂ ಸಮಸ್ಯೆ ಆಗಿತ್ತು ಅಂತಂದ್ರೆ ನೀವು ಅಲ್ಲಿ ಆಕ್ಷೇಪಣೆ ಕೂಡ ಮಾಡ್ಬೋದು. ಅದು ಹೇಳ್ತೀನಿ ಮುಂದೆ ಹೋಗುತ್ತಾ. ಇಲ್ಲಿ ನೋಡಿ, ಈ ಒಂದು ಬೆಳೆ ದರ್ಶಕ ಅನ್ನೋ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ ಇದೆ. ಬೆಳೆ ದರ್ಶಕ, ಬೆಳೆ ಅಂತ ಸರ್ಚ್ ಮಾಡಿದರೆ ಬೆಳೆ ದರ್ಶಕ ಅಂತ ಆಟೋಮೆಟಿಕ್ಕಾಗಿ ಬರುತ್ತೆ. ಬೆಳೆ ದರ್ಶಕ 2025-26 ಅಂತ ಬರುತ್ತೆ. ಈ ರೀತಿ ಬಂದ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ 25-26 ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ 24-25 ಅಂತ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ 26ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಎಲ್ಲರೂ ಬೆಳೆ ಸಮೀಕ್ಷೆ ಮಾಡ್ತಾ ಇರೋದ್ರಿಂದ ಅಲ್ಲಿ ಏನಾದರೂ ತಪ್ಪಾದರೆ ಯಾವ ರೀತಿ ತಿದ್ದುಪಡಿ ಮಾಡ್ಕೊಳ್ಳೋದಂತ ಕೂಡ ನಾನು ತಿಳಿಸ್ತೀನಿ. ನೋಡಿ, ಇಲ್ಲಿ ಮುಂಗಾರು ಬೆಳೆಗಳಿಗಾಗಿ ಈಗ ಮಾಡಿರುವಂಥದ್ದು ನೋಡಿ. ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಋತುಗಳು, ಮೊದಲಿಗೆ ವರ್ಷ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು ನೆಕ್ಸ್ಟ್ ಋತುಗಳು. ಇಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟ್ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಸೆಲೆಕ್ಟ್ ಆದ ನಂತರ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹೋಬಳಿ ಆದಮೇಲೆ ನಿಮ್ಮ ಗ್ರಾಮ ಯಾವುದು ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ವೆ ನಂಬರ್ ಹಾಕಬೇಕು. ಸರ್ವೆ ನಂಬರ್ ಹಾಕಿ ವಿವರ ಪಡೆಯಿರಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಇಸ ಓಪನ್ ಆಗುತ್ತೆ. ಇಲ್ಲಿ ಇಸ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಸ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮಾಲೀಕರ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಮಾಲೀಕರ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎರಡು ರೀತಿಯಾಗಿ ಆಪ್ಷನ್ಸ್ ಬರುತ್ತೆ, ನೋಡ್ಬೋದು ಸ್ನೇಹಿತರೆ. ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಇರುತ್ತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಸಮೀಕ್ಷೆ ವಿವರಗಳನ್ನು ಪಡೆಯಿರಿ ಅಂತ ಇರ್ತದೆ. ನೀವು ಸಮೀಕ್ಷೆ ವಿವರದ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೂಡ ಅವರ ಒಂದು ಮೊಬೈಲ್ ನಂಬರ್ ಇರುತ್ತೆ, ಯಾವ ದಿನಾಂಕದ ಒಂದು ಸಮೀಕ್ಷೆ ನಡೆಸಿದ್ದಾರೆ ಅಂತ ಕೂಡ ಡೇಟ್ ಇರುತ್ತೆ. ಈ ಒಂದು ಮಾಹಿತಿ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಈ ಏನು ಸಮೀಕ್ಷೆ ಮಾಡಿದವರು ಹೆಸರು ಮತ್ತು ಅವ್ರ ಮೊಬೈಲ್ ನಂಬರು, ದಿನಾಂಕ ಇರುತ್ತೆ. ಅದ್ರ ಮೇಲೆ ನೀವು ಜಸ್ಟ್ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಬೇಕು, ಟಚ್ ಮಾಡಬೇಕು. ಅದಕ್ಕೆ ಟಚ್ ಮಾಡಿದರೆ ಮತ್ತು ಬೆಳೆ ವಿವರ ವೀಕ್ಷಿಸಿ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೀವು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ರೈತನ ಹೆಸರು ಬರುತ್ತೆ, ಮತ್ತು ಸರ್ವೆ ನಂಬರ್ ಬರುತ್ತೆ. ಮೊಬೈಲ್ ಸಂಖ್ಯೆ ಅಲ್ಲಿ ನಮೂದಿಸಿರಬೇಕಾಗಿತ್ತು, ಅವರು ನಮೂದಿಸಿಲ್ಲ. ಹಾಗಾಗಿ ಇಲ್ಲಿ ಬೆಳೆ ಹೆಸರು ಬರುತ್ತೆ, ಯಾವ ಬೆಳೆ ಮತ್ತು ಎಷ್ಟು ವಿಸ್ತರಣೆ, ಹೊಲ ಜಮೀನು ಎಷ್ಟಿದೆ ಅನ್ನೋದು ಬರುತ್ತೆ, ಮತ್ತು ವರ್ಗ ಬರುತ್ತೆ, ನೀರಾವರಿ ವಿಧ ಬರುತ್ತೆ, ಮಳೆ ಆಶ್ರಿತ ಇದೆ ಅಥವಾ ನೀರಾವರಿ ಬೆಳೆಗಳ ಇದೆ ಅಂತ ಅಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಸೆರ ಅಂತಿದ್ದಲ್ಲಿ ನಾಟ್ ಅಪ್ರೂವ್ಡ್ ಅಂತ ಆಗಿದೆ. ಇದು 2025-26ನೇ ಸಾಲಿನದ್ದು, ಇನ್ನೂ ಅಪ್ರೂವ್ಡ್ ಆಗಿಲ್ಲ. ಇಲ್ಲಿ ನೋಡ್ಬೋದು ಛಾಯಾಚಿತ್ರ ವೀಕ್ಷಿಸಿ ಅಂತ ಬರುತ್ತೆ, ನೀವು ಫೋಟೋ ಸಮೇತ ನೀವು ನೋಡ್ಕೊಳ್ಬೋದು. ಇದು ಫೋಟೋ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ತೋರಿಸ್ತದೆ. ಇಲ್ಲಿ ಮೊದಲಿಗೆ ಈ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಟಚ್ ಮಾಡಿದರೆ ಇಲ್ಲಿ ಬರುತ್ತೆ ಫೋಟೋ ಕೂಡ ಇಲ್ಲಿ
ನಿಮ್ಮ ಜಮೀನಿನ ಒಂದು ನಿಮ್ಮ ಹೊಲದಲ್ಲಿರುವಂಥ ಬೆಳೆ ಮಾಹಿತಿ ಇಲ್ಲಿ ತೋರಿಸ್ತದೆ. ನಿಮ್ಮ ಜಮೀನಿನ ಫೋಟೋ ಇದು. ಇಲ್ಲಿ ನೋಡಿ, ಬೆಳೆ ವಿವರ ದಾಖಲಿಸಿರುವುದು ಸರಿ ಇಲ್ಲವೆಂದಾದರೆ ತಮ್ಮ ಆಕ್ಷೇಪಣೆಯನ್ನು ಈ ಆ್ಯಪ್ ಮೂಲಕ ಅಥವಾ ತಮ್ಮ ತಾಲೂಕು ಕಚೇರಿಯಲ್ಲಿ ಲಿಖಿತವಾಗಿ ಸಲ್ಲಿಸಿ. ದಾಖಲಿಸಿದ ಬೆಳೆ ವಿವರ ಕುರಿತು ಆಕ್ಷೇಪಣೆ ಇದ್ದಲ್ಲಿ ಕೆಳಗಿನ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಂತ ಇದೆ. ಏನಾದರೂ ಇದ್ದರೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಮಸ್ಯೆನ ಬಗೆಹರಿಸಿಕೊಳ್ಳೋಕ್ಕೆ ಅವಕಾಶ ಕೂಡ ಇದೆ ಇದರಲ್ಲಿ. ಈ ರೀತಿಯಾಗಿ ಇದು ನಾಟ್ ಅಪ್ಲೋಡ್ ಅಂತಿದೆ ನೋಡಿ, ಅಲ್ಲಿ ಅಪ್ಲೋಡ್ ಅಂತ ಬಂತು ಅಂತಂದ್ರೆ ಈಗ ಆಲ್ರೆಡಿ ಸಮೀಕ್ಷೆ ಆಗಿದೆ. ಇದು ನಂತರ ಕೆಲವೊಂದಿಷ್ಟು ದಿನಗಳ ನಂತರ ಇದು ಅಪ್ಲೋಡ್ ಅಂತ ಬರುತ್ತೆ. ಇದು 28ನೇ ತಾರೀಕಿಗೆ ಆಗಿದೆ. ಈಗ ಒಂದು ವಾರ 15 ದಿನ ಆದರೂ ಕೂಡ ಬೇಕಾಗುತ್ತೆ ಇದಕ್ಕೆ ಅಪ್ಲೋಡ್ ಆಗೋಕ್ಕೆ. ಈ ಅಪ್ಲೋಡ್ ಆಯಿತು ಅಂತಂದ್ರೆ ಈ ಏನಾದರೂ ಬೆಳೆ ಪರಿಹಾರ ಬಂದಂಥ ಸಂದರ್ಭದಲ್ಲಿ, ಈಗ ನೋಡಿ ಈ ವರ್ಷದ್ದು ಯಾವುದೇ ಬೆಳೆ ಪರಿಹಾರ ಕೊಟ್ಟಿಲ್ಲ ಇನ್ನೂ ಸರ್ಕಾರ. ಅದನ್ನು ಕೂಡ ಈಗ ಚರ್ಚೆ ನಡೆದಿದೆ. ಆದಷ್ಟು ಅದನ್ನು ಕೂಡ ಬೆಳೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾರೆ. ಈಗ ಬೆಳೆ ಪರಿಹಾರ ಹಿಂದೆ 2024-25ನೇ ಸಾಲಿನಲ್ಲಿ ಯಾರಿಗಾದರೂ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಅವರ ಒಂದು ಬೆಳೆ ಸಮೀಕ್ಷೆ ಆಗಿದೆ ಅಥವಾ ಇಲ್ಲ ಅಂತ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ನಾನು 2025-26ನೇ ಸಾಲಿನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತೋರಿಸಿದ್ದೀನಿ. ನೀವು 24-25ನೇ ವರ್ಷ 25 ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ಟೇಟಸ್ನ ನೋಡಿದರೆ ನಿಮಗೆ ಈ ರೀತಿಯಾಗಿ ಫೋಟೋ ನಾನು ಯಾವ ರೀತಿ ತೋರಿಸಿದ್ದೀನಿ ಆ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.